ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ದೇಶದಲ್ಲಿ ಅನೇಕ ಜನ ನೌಕರಸ್ಥರು, ರಾಜಕಾರಣಿಗಳು, ವಿದ್ಯಾರ್ಥಿಗಳು, ಬಿಸ್ನೆಸ್ ಮ್ಯಾಗ್ನೆಟ್ಗಳು ಯಾರೆಲ್ಲ ಇದ್ದಾರೆ, ಆದರೆ ಅವರು ಅವ್ರದ್ದೇ ಆಗಿರ್ತಕ್ಕಂಥ ಧಾರ್ಮಿಕ ಭಾವನೆಗಳು, ಧಾರ್ಮಿಕ ವಿಚಾರಗಳನ್ನು ಕೂಡ ಹೊತ್ತಿದ್ದಾರೆ. ಇಲ್ಲಿ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇದೆ. ಪ್ರತಿಯೊಬ್ಬರು ತಮ್ಮ ಧರ್ಮ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 25 ನಮಗೆ ಧರ್ಮ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟಿದ್ದಾರೆ. ಈ ದೇಶದ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಯಾವ ಧರ್ಮವನ್ನು ಬೇಕಾದರೂ ಪ್ರಚಾರ ಮಾಡಬಹುದು, ಪ್ರಸಾರ ಮಾಡಬಹುದು, ಆರಾಧನೆ ಮಾಡಬಹುದು, ಸೇರಬಹುದು. ಇಷ್ಟು ನಮಗೆ ಭಾರತದ ಸಂವಿಧಾನ ಏನಪ್ಪ ಅಂದ್ರೆ ಹಕ್ಕು ಬಾಧ್ಯತೆಗಳನ್ನು ಕೊಟ್ಟಿದೆ. ಆದರೆ ಸರ್ಕಾರಿ ನೌಕರಸ್ಥರು ತಮ್ಮ ಕರ್ತವ್ಯದಲ್ಲಿದ್ದಾಗ ಅಥವಾ ತಾವು ಕೆಲಸ ಮಾಡುವ ಜಾಗದಲ್ಲಿ ಧಾರ್ಮಿಕ ಆಚರಣೆಯನ್ನು ಮಾಡೋದು ಸಮಂಜಸವ? ಖಂಡಿತವಾಗಿಯೂ ಇಲ್ಲ. ಯಾವುದೇ ಸರ್ಕಾರಿ ಅಧಿಕಾರಿ ತನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಥವಾ ತಾನು ಕೆಲಸ ಮಾಡುವ ಕಚೇರಿ ಆವರಣದಲ್ಲಿ ಅಥವಾ ತನಗೆ ಕೊಟ್ಟಿರುವಂಥ ಕ್ವಾರ್ಟರ್ಸ್ನಲ್ಲಿ ಸಾರ್ವಜನಿಕವಾಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಣೆ ಮಾಡೋದು ಸಂಪೂರ್ಣವಾಗಿ ಕಾನೂನಿನ ವಿರುದ್ಧವಾಗುತ್ತದೆ. ಯಾಕಂದರೆ ಒಂದು ಕಚೇರಿ ಅಂದಾಗ, ಒಂದು ಸಾರ್ವಜನಿಕ ಅಥವಾ ಒಂದು ಸರ್ಕಾರಿ ಕಚೇರಿ ಅಂದಾಗ ಅಲ್ಲಿ ಎಲ್ಲ ರೀತಿಯ ಜನರು ಬರುವಂಥ ಹೋಗುವಂತಹದ್ದಿರ್ತದೆ. ನಾವು ಒಂದು ಧರ್ಮವನ್ನು ಐಡೆಂಟಿಫೈ ಮಾಡಿ ಅಥವಾ ಅದನ್ನು ತೋರಿಸುವಂಥದ್ದು, ಎತ್ತಿ ತೋರಿಸುವಂಥ ಕರ್ತವ್ಯಕ್ಕೆ ನಾವು ಹೋಗಲೇಬಾರ್ದು. ವಿಶೇಷವಾಗಿ ಅಧಿಕೃತ ಸರ್ಕಾರಿ ಲೆಟರ್ ಪ್ಯಾಡನ್ನು ಬಳಸಿ ಅದರ ಮೂಲಕ ಆಹ್ವಾನ ಕೊಡುವಂಥದ್ದಿದೆಯಲ್ಲ, ಇದು ಸಂಪೂರ್ಣವಾಗಿ ಸಂವಿಧಾನದ ಉಲ್ಲಂಘನೆಯಾಗ್ತದೆ. ಅಂತಹದೇ ಒಂದು ಕೆಲಸವನ್ನು ನಮ್ಮ ಬಾಗಲಕೋಟೆಯ ಏನು ವಿಶ್ವವಿದ್ಯಾಲಯ ಇದೆ, ಈ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾಡಿದ್ದಾರೆ. ಏನು ನಾಳಿಲ್ಲದೆ ನಾಡಿದ್ದು ಅಂದರೆ ದಿನಾಂಕ 11ರಂದು ಬೆಳಗ್ಗೆ 10 ಗಂಟೆಗೆ ಅವರು ತಮ್ಮ ಏನು ಒಂದು ಮನೆ ಇದೆ, ಇದು ಕೃಷಿ ವಿಶ್ವವಿದ್ಯಾಲಯದ ಕ್ವಾರ್ಟರ್ಸ್, ಇದು ಅಂದರೆ ಇದು ಒಂದು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲೇ ಇರತಕ್ಕಂತಹ ಕ್ವಾರ್ಟರ್ಸ್ನ ಜಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದ ಅಧಿಕೃತ ಆಹ್ವಾನವನ್ನು ಸರ್ಕಾರಿ ಲೆಟರ್ ಪ್ಯಾಡ್ನಲ್ಲಿ ಕೊಡ್ತಾರೆ ಅವರು. ಏನಪ್ಪ ಈ ಕಾರ್ಯಕ್ರಮ ಅಂದರೆ ಸತ್ಯನಾರಾಯಣ ಪೂಜೆ, ನವಗ್ರಹ ಶಾಂತಿ ಹೋಮ ಹಾಗೂ ಶ್ರೀ ಮಹಾಗಣಪತಿ ಪೂಜಾ ಕಾರ್ಯಕ್ರಮವನ್ನು ಇವರು ತಮ್ಮ ಏನು ವಿಶ್ವವಿದ್ಯಾಲಯ ಐತಿ, ಏನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಐತಿ, ಇಲ್ಲಿ ಇರ್ತಕ್ಕಂಥ ಕ್ವಾರ್ಟರ್ಸ್ನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅರೆ ಇದಕ್ಕೇನು ತೊಂದರೆ ಅಂತ ಹೇಳೋದಾದ್ರೆ, ನಾಳೆ ಕುಲಪತಿಗಳು ಯಾರಾದರೂ ಮುಸ್ಲಿಂ ಬಂದರೆ ನಾವು ಈದ್ ಹಬ್ಬವನ್ನು ಮಾಡ್ತೀವಿ, ನಾವು ಮುಸ್ಲಿಂ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದರೆ ಈ ಸಮಾಜ ಅದನ್ನು ಒಪ್ಪಿಕೊಳ್ಳುತ್ತಾ? ಅಥವಾ ಅಲ್ಲಿ ಯಾರಾದರೂ ಕುಲಪತಿಗಳು ಕ್ರಿಶ್ಚಿಯನ್ ಬಂದರು, ನಾವು ಏನು ಗುಡ್ ಫ್ರೈಡೇನೋ ಅಥವಾ ಡಿಸೆಂಬರ್ 25 ದೊಡ್ಡ ಪ್ರಮಾಣದ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದರೆ ಅದಕ್ಕೆ ಅವಕಾಶ ಕೊಡ್ತೀರಾ? ಅಥವಾ ಬೌದ್ಧ ಧರ್ಮದ ಯಾರಾದರೂ ಬಂದರೂ ನಾವು ಬುದ್ಧ ಪೂರ್ಣಿಮೆಯನ್ನು ಮಾಡ್ತೀವಿ ಅಂದರೆ, ಇನ್ನೊಂದೇನಾದರೂ ಮಾಡ್ತೀವಿ ಅಂದರೆ ಅವಕಾಶ ಕೊಡ್ತೀರಾ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಅಷ್ಟಕ್ಕೂ ನಾನು ಕುಲಪತಿಗಳ ಜೊತೆ ಫೋನಲ್ಲಿ ಕೂಡ ಮಾತಾಡಿದೆ. ನೇರವಾಗಿ ಅವ್ರು ಹೇಳಿದ್ರು, ನಾನು ಹಿಂದೂ ಇದ್ದೀನಿ, ಅದು ನನ್ನ ಹಕ್ಕಿದೆ, ಅದು ನನ್ನ ಸ್ವಂತ ಕಾರ್ಯಕ್ರಮ ಇದೆ, ನಾನು ಅಲ್ಲಿ ಆಚರಣೆ ಮಾಡ್ತೇನೆ ಅಂತ ಅವ್ರು ಘಂಟಾಘೋಷವಾಗಿ ಹೇಳಿದ್ರು. ಓಕೆ, ನೀವು ನಿಮ್ಮ ಧರ್ಮ ಸ್ವಾತಂತ್ರ್ಯದ ಹಕ್ಕಿದೆ ಅಂತ ನಾನು ಅವಾಗಲೇ ಹೇಳಿದ್ದೀನಿ. ಆರ್ಟಿಕಲ್ 25 ಪ್ರಕಾರ ನಿಮಗೆ ಧರ್ಮ ಸ್ವಾತಂತ್ರ್ಯದ ಹಕ್ಕಿದೆ. ಆದರೆ ನೀವು ನಿಮ್ಮ ಮನೆಯ ಕುಟುಂಬದವ್ರ ಜೊತೆಯಲ್ಲಿ ಆಚರಣೆ ಮಾಡೋದು ಬೇರೆ, ಅದನ್ನು ಸಾರ್ವಜನಿಕವಾಗಿ ಅಧಿಕೃತವಾಗಿ ಏನು ಆಹ್ವಾನ ಕೊಡ್ತಿರಲ್ಲಪ್ಪ, ಇದು ಕಾನೂನು ಬಾಹಿರ ಅನ್ನೋದನ್ನು ಮಾನ್ಯ ಕುಲಪತಿಗಳು ಅರ್ಥ ಮಾಡ್ಕೊಳ್ಬೇಕು. ಸಾರ್ವಜನಿಕ ವೇದಿಕೆಗಳಲ್ಲಿ ನಾವು ಅಂಬೇಡ್ಕರ್ ರೈಟ್ಸ್ ಇದ್ದೀವಿ, ಅಂಬೇಡ್ಕರ್ ವಾದಿಗಳಿದ್ದೀವಿ, ಅಂಬೇಡ್ಕರ್ ಸಾಹೇಬರಿಂದ ನಮಗೆ ಎಲ್ಲ ಸೌಲಭ್ಯಗಳು ಸಿಕ್ಕಾವಂತ ಹೇಳಿಕೊಳ್ಳುವವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ತಿರಸ್ಕರಿಸಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ 22 ಪ್ರತಿಜ್ಞಾ ವಿಧಿಗಳನ್ನು ಕೊಟ್ಟು ನಾನು ಗೌರಿ, ಗಣಪತಿ ಇತ್ಯಾದಿ ಹಿಂದೂ ಧರ್ಮದ ದೇವಾನು ದೇವತೆಗಳನ್ನು ನಂಬುವುದಿಲ್ಲ ಅಂತ ಹೇಳಿದ್ರು. ನಾನು ಹಿಂದೂ ಧರ್ಮದ ಯಾವುದೇ ದೇವರನ್ನು ನಂಬಂಗಿಲ್ಲ ಅಂತ ಹೇಳಿದ್ರು. ಇಂತಹ ಬಾಬಾ ಸಾಹೇಬರ ಹೆಸರನ್ನು ಹೇಳಿಕೊಂಡು ಅಧಿಕಾರಕ್ಕೆ ಬರುವಂತಹ ಅಸ್ಪೃಶ್ಯ ಸಮಾಜದ ಒಬ್ಬ ಅಧಿಕಾರಿ ಇಂದು ಸಂಪೂರ್ಣವಾಗಿ ಮನೋವಾದತನವನ್ನು ಅಲ್ಲಿ ಪ್ರದರ್ಶನ ಮಾಡುತ್ತಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟಕ್ಕೂ ಸರ್ಕಾರಿ ನಿಯಮಗಳು ಏನಪ್ಪ ಹೇಳ್ತಾವೆ ಅಂದರೆ, ಆರ್ಟಿಕಲ್ 28(1) ಸಂಪೂರ್ಣವಾಗಿ ರಾಜ್ಯದ ಹಣದಿಂದ ನಿಯೋಜಿಸಲ್ಪಡುವ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ನೀಡಬಾರದು. ಆರ್ಟಿಕಲ್ 28(3) ಇದರ ಪ್ರಕಾರ ಏನಪ್ಪ ಅಂದರೆ, ರಾಜ್ಯದಿಂದ ಮಾನ್ಯತೆ ಪಡೆದ ಅಥವಾ ರಾಜ್ಯದ ಅನುದಾನ ಪಡೆಯುವ ಶಿಕ್ಷಣ ಸಂಸ್ಥೆಯಲ್ಲಿ
ನಡೆಯುವ ಧಾರ್ಮಿಕ ಪೂಜೆ ವಿಧಾನಗಳಲ್ಲಿ ಯಾರನ್ನು ಅವರ ಒಪ್ಪಿಗೆ ಇಲ್ಲದೆ ಭಾಗವಹಿಸುವಂತೆ ಒತ್ತಾಯ ಮಾಡಬಾರದು. ಅದಷ್ಟೇ ಅಲ್ಲದೇನೆ ಇನ್ನೂ ಅನೇಕ ರೀತಿಯ ವಿಚಾರಗಳಿಲ್ಲದಾವ. ಏನಪ್ಪಾ ಅಂದರೆ, ಅಧಿಕೃತ ಹುದ್ದೆ ಹೆಸರಿನಲ್ಲಿ ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಮಾಡುವುದು, ಸರ್ಕಾರಿ ಸಿಬ್ಬಂದಿಯನ್ನು ಕಾರ್ಯಕ್ರಮಕ್ಕೆ ಬಳಸುವುದು, ಸರ್ಕಾರಿ ವಾಹನ ಹಣ ಸಾಮಗ್ರಿ ಬಳಸುವುದು, ಸಾರ್ವಜನಿಕರಿಗೆ ಸರ್ಕಾರಿ ಅಧಿಕಾರಿ ಸರ್ಕಾರದ ಕಾರ್ಯಕ್ರಮ ಎಂಬ ರೀತಿಯಲ್ಲಿ ಆಹ್ವಾನ ನೀಡುವುದು, ಸರ್ಕಾರಿ ಕ್ವಾರ್ಟರ್ಸ್ ಅನ್ನು ಸಾರ್ವಜನಿಕ ಧಾರ್ಮಿಕ ಕಾರ್ಯಕ್ರಮದ ಸ್ಥಳವಾಗಿ ನಿಯಮಿತವಾಗಿ ಬಳಸುವುದು, ಇತರೆ ಧರ್ಮದವರು ಅಥವಾ ಸಿಬ್ಬಂದಿಗೆ ಒತ್ತಡ ಭೇದ ಭಾವ ಉಂಟಾಗುವ ರೀತಿಯಲ್ಲಿ ಕಾರ್ಯಕ್ರಮ ನಡೆಸುವುದು, ಇವೆಲ್ಲವೂ ಸರ್ಕಾರಿ ಸೇವಾ ನಡತೆ ನಿಯಮಗಳು, ಸರ್ಕಾರಿ ವಸತಿ ಬಳಕೆ ನಿಯಮಗಳು ಮತ್ತು ಸಂವಿಧಾನದ ಜಾತ್ಯತೀತತೆಯ ತತ್ವದ ಅಡಿಯಲ್ಲಿ ಪ್ರಶ್ನಿಸಬಹುದಾದಂತಹ ವಿಷಯಗಳಾಗಿದ್ದಾವೆ ಅಂತೇಳಿ ನಮ್ಮ ಸಂವಿಧಾನ ಹೇಳ್ತದೆ. ಸರ್ಕಾರಿ ನೌಕರರು ಸಾರ್ವಜನಿಕವಾಗಿ ತಮ್ಮ ಅಧಿಕೃತ ಸ್ಥಾನವನ್ನು ಬಳಸಿಕೊಂಡು ನಿರ್ದಿಷ್ಟ ಧರ್ಮಕ್ಕೆ ಒಲವು ತೋರುತ್ತಿದ್ದಾರೆ ಎಂಬ ಭಾವನೆ ಮೂಡಿಸಬಾರದು ಎಂದು ಸರ್ಕಾರದ ಮಾರ್ಗಸೂಚಿಗಳು ಸ್ಪಷ್ಟಪಡಿಸುತ್ತವೆ. ಇದೆಲ್ಲ ಆದ ಮೇಲೂ ಕೂಡ ಮಾನ್ಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುಲಪತಿಗಳು ಅಧಿಕೃತವಾಗಿರ್ತಕ್ಕಂತಹ ಸರ್ಕಾರದ ಲೆಟರ್ ಪ್ಯಾಡ್ ಮೇಲೆ ಯಾಕೆ ಸುತ್ತೋಲೆಯನ್ನು ಹೊರಡಿಸಿದ್ರು ಗೊತ್ತಿಲ್ಲ. ಯಾರ ಒಲವಿಗಾಗಿ, ಯಾರ ಸೆಳೆತಕ್ಕಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೋ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಇಡೀ ರಾಜ್ಯದ ತುಂಬ RSSನ ವಿರೋಧಿ ಅಲೆಯನ್ನು ಎಬ್ಬಿಸಿದ್ದಾರೆ. ದಿನ ಬೆಳಗಾದರೆ RSSನ ಬಗ್ಗೆ ಮಾತಾಡ್ತಾರೆ, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ, ತಾರತಮ್ಯದ ಬಗ್ಗೆ ಮಾತಾಡ್ತಾರೆ. ಇದರ ಬಗ್ಗೆ ಯಾಕೆ ತಾವು ಗಮನ ಹರಿಸಬಾರದು ಅನ್ನುವಂಥದ್ದು. ಮತ್ತು ಇದೀಗ ತಾನೇ ಬಾಗಲಕೋಟೆ ಉಸ್ತುವಾರಿ ಮಿನಿಸ್ಟರ್ ಆಗಿರ್ತಕ್ಕಂಥ ಕಾಶಪ್ಪನವರವರೇ, ಇಲ್ಲಿ ನಾನು ಪ್ರಶ್ನೆ ಕೇಳ್ತಿರುವಂಥದ್ದು, ಒಂದು ಸರ್ಕಾರಿ ವಿಶ್ವವಿದ್ಯಾಲಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಓಪನ್ ಆಗಿ ಕರೀಬಹುದಾ ಅನ್ನುವಂಥ ಪ್ರಶ್ನೆ ಐತಿ. ಇವರ ಮೇಲೆ ನೀವು ಕ್ರಮವನ್ನು ಜರುಗಿಸಬೇಕು ಅನ್ನುವಂಥದ್ದು. ಮತ್ತು ನಮ್ಮ ಬಾಗಲಕೋಟೆ DC ಅವರಿಗೆ ನಾನು ಮನವಿ ಮಾಡ್ತೀನಿ, ಅಥವಾ ಈ ಕೃಷಿ ವಿಶ್ವವಿದ್ಯಾಲಯನ ನಿಯಂತ್ರಣ ಮಾಡುವಂಥ ಮೇಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ. ಅಂದರೆ ಅವರಿಗೆ ಹೇಳ್ತಾ ಇದ್ದೀನಿ, ಈತನ ಮೇಲೆ ಇವರು ಯಾರು ಇಲ್ಲಿ ಕುಲಪತಿಗಳಿದ್ದಾರೆ ಇವ್ರ ಮೇಲೆ ಕ್ರಮ ಆಗಬೇಕಾಗ್ತದೆ. ಕುಲಪತಿಗಳು ತಮ್ಮ ವೈಯಕ್ತಿಕ ಕಾರ್ಯಕ್ರಮವನ್ನು ಆರ್ಟಿಕಲ್ 25ರ ಅನುಸಾರವಾಗಿ ಅವರು ಹಿಂದೂಗಳೇ ಆಗಿರಲಿ ಅಥವಾ ಬೌದ್ಧರೇ ಆಗಿರಲಿ, ಜೈನರೇ ಆಗಿರಲಿ, ಸಿಖ್ಖರೇ ಆಗಿರಲಿ, ಮುಸಲ್ಮಾನರೇ ಆಗಿರಲಿ, ಕ್ರಿಶ್ಚಿಯನ್ರೇ ಆಗಲಿ ಆಚರಣೆ ಮಾಡಬಹುದು ತಮ್ಮ ಮನೆ ಒಳಗಡೆ. ಆದರೆ ಅದೇ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಆಹ್ವಾನ ಕೊಟ್ಟು ಆ ಒಂದು ಕ್ಯಾಂಪಸ್ನಲ್ಲಿ, ಕ್ವಾರ್ಟರ್ಸ್ನಲ್ಲಿ ಕಾರ್ಯಕ್ರಮ ಮಾಡುವಂಥ ಅವಶ್ಯಕತೆ ಏನಿತ್ತು? ಈ ಕುರಿತು ರಾಜ್ಯದ ದಲಿತ ಪರ ಸಂಘಟನೆಗಳ ಮುಖಂಡರು ಕೂಡ ಮಾತನಾಡಬೇಕಾಗಿದೆ. ಒಂದು ಕಡೆ ದೇವಸ್ಥಾನಗಳನ್ನು ಪ್ರವೇಶ ಮಾಡಿದರೆ ದಲಿತರನ್ನ ಹೊಡಿತಾರೆ, ಕಂಬ ಕಟ್ಟಿ ಹೊಡಿತಾರೆ, ಸಾಯಿಸ್ತಾರೆ, ಬಡಿತಾರೆ, ಹೋರಾಟಗಳು ನಡೀತಾ ಇದ್ದಾವೆ. ದಲಿತರು ಬೆಳೆದ್ರೆ ಅವ್ರನ್ನ ಹೊಡಿತಾರೆ, ಕಾರ್ನಲ್ಲಿ ಅಡ್ಡಾಡಿದ್ರೆ ಹೊಡಿತಾರೆ, ವಾಚ್ಗಳು ಕಟ್ಕೊಂಡ್ರೆ ಹೊಡಿತಾರೆ. ಒಂದು ಕಡೆ ಈ ದಲಿತ ಸಮುದಾಯದಲ್ಲೇ ಹುಟ್ಟಿರ್ತಕ್ಕಂತಹ ಈ ಸರ್ಕಾರಿ ನೌಕರಸ್ಥರು ಇದೇ ಮನೋಸಿದ್ಧಾಂತವನ್ನು ಮೈರೂಡಿಸಿಕೊಂಡು ನಾನು ಹಿಂದೂ ಇದ್ದೇನೆ, ನಾನು ಆಚರಣೆ ಮಾಡ್ತೇನೆ ಅಂತ ಘಂಟಾಘೋಷವಾಗಿ ಹೇಳುವಾಗ ರಾಜ್ಯದ ವಿಚಾರವಾದಿಗಳು, ಸಂಘಟಕರು, ಅಂಬೇಡ್ಕರ್ ವಾದಿಗಳು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಅಷ್ಟಕ್ಕೂ ನಾನು ಈ ಸಂದರ್ಭದಲ್ಲಿ ಈ ಕುಲಪತಿಗಳನ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಕೂಡ ಮಾತಾಡಿಸಿದೆ. ಅವರೇನು ಮಾತನಾಡಿದ್ದಾರೆ, ಮತ್ತೆ ಪ್ರೊಫೆಸರ್ ಸುಭಾಷ್ ನಾಟಿಕರ್ ಅವರನ್ನು ಕೂಡ ಮಾತನಾಡಿಸಿದೆ ನಾನು. ಸರ್, ಈ ರೀತಿ ಆಗ್ತಾ ಇದೆ, ಏನು ಕತೆ ಅಂತ ಹೇಳಿ ಕಿಶಿಂದ ಇದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಜನರನ್ನ ಮಾತನಾಡಿಸಿದ್ದೇನೆ. ಅವರೆಲ್ಲ ಏನು ಮಾತನಾಡಿದ್ದಾರೆ ಅಂತ ಕೇಳ್ಕೊಂಡು ಬರೋಣ. ಆದಷ್ಟು ಬೇಗನೆ ಈ ಕುಲಪತಿಗಳಿದ್ದಾರೋ ಇವರ ಮೇಲೆ ಶೀಘ್ರವಾಗಿರ್ತಕ್ಕಂಥ ಕ್ರಮ ಜರುಗಿಸಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಸರ್, ನಮ್ಮ ಕುಲಪತಿಗಳು. ಹೌದು, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ರೀ. ಹೌದು ಹೇಳಿ ಸರ್. ನಾನು ಯಮನಪ್ಪ ಗುಂಡಾಳ ಅಂತೇಳಿ ಸಂಘರ್ಷ ನ್ಯೂಸಿಂದ ಮಾತಾಡೋದು ಸರ್. ಓಕೆ ಸರ್, ಈಗ ದಿನಾಂಕ 11/8/2026 10:30 ಗಂಟೆಗೆ ತಾವು ಸತ್ಯನಾರಾಯಣ ಪೂಜೆ, ನವಗ್ರಹ ಶಾಂತಿ ಹೋಮ ಹಾಗೂ ಶ್ರೀ ಮಹಾಗಣಪತಿ ಪೂಜಾ ಕಾರ್ಯಕ್ರಮವನ್ನು ತಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದ ಆವರಣದಾಗ ಇಟ್ಕೊಂಡ್ರೆ ಅನ್ನುವಂಥ ಮಾಹಿತಿ ಬಂದಿದೆ ಸರ್. ಅದು ನನ್ನ ವೈಯಕ್ತಿಕ ನಮ್ಮ ಕ್ವಾರ್ಟರ್ಸ್ನಲ್ಲಿ ಮನೆಯಲ್ಲಿ ಇಟ್ಕೊಂಡಿರೋದು. ಮತ್ತು ತಾವು ಅಲ್ಲಿ ಇದ್ರೊಳಗೆ ದಾಖಲೆ ಮಾಡ್ತೀರಿ ಸರ್, ಆವರಣದಲ್ಲಿ, ತೋಟಗಾರಿಕೆ ಆವರಣದಲ್ಲಿ ಬರಬೇಕು, ಊಟದ ವ್ಯವಸ್ಥೆ ಇದೆ ಅಂತ ಹೇಳಿಲ್ಲ ರೀ? ಅದು ನಮ್ಮ ಸ್ಟಾಫ್ಗೆ.
ಅದ್ರಲ್ಲಿ ಏನಿದೆ ನಮ್ಮ ಸ್ಟಾಫ್ಗೆ ಅಂತ ಕ್ಲಿಯರ್ ಆಗಿ ನಾನು ಇನ್ವೈಟ್ ಮಾಡಿದ್ದೀನಿ, ಬೇರೆಯವ್ರಿಗಲ್ಲ. ಅದು ಒಂದು ನಮ್ಮ ಸ್ಟಾಫ್ಗೆ ಅದರಲ್ಲಿ ಇದೆ ನೋಡಿ, ನಮ್ಮ ಕೊಲೀಗ್ಸ್ಗೆ, ಸ್ಟಾಫ್ಗೆ, ಸ್ಟೂಡೆಂಟ್ಸ್ಗೆ ಇನ್ವೈಟ್ ಮಾಡಿದ್ದೀನಿ. ಆಮೇಲೆ ಸರ್, ತಾವು ಒಂದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಯನ ಪೀಠವನ್ನು ತರ್ತೀರಿ. ಬಾಬಾ ಸಾಹೇಬರು 1956ರಲ್ಲೇ ಬೌದ್ಧ ಧರ್ಮಕ್ಕೆ ಹೋಗ್ತಾರ, 22 ಪ್ರತಿಜ್ಞಾ ವಿಧಿಗಳನ್ನು ಕೊಡ್ತಾರೆ, ಹಿಂದೂ ಧರ್ಮವನ್ನು ಸಂಪೂರ್ಣವಾಗಿ ತ್ಯಜಿಸ್ತಾರ. ಇಂಥ ಸಂದರ್ಭದಾಗ ತಾವು ವಿದ್ಯಾರ್ಥಿಗಳ ನಡುವೆ ಇಂಥ ಮೌಢ್ಯತೆ ಆಚರಣೆ ಅಥವಾ ಈ ತೋಟಗಾರಿಕೆ ಇಲಾಖೆ ಆವರಣದೊಳಗಡೆ ಈ ರೀತಿ ಆಚರಣೆ ಮಾಡುವಂಥದ್ದು ನಾಳೆ ಇದು ನಮ್ಮ ವೈಯಕ್ತಿಕ ಇದು, ಅದಕ್ಕೂ ಇದಕ್ಕೂ ಇದಿಲ್ಲ. ಆಯ್ತು ಸರ್, ಆಯ್ತು, ಹೌದು, ಆಯ್ತು, ನಿಮ್ಮ ವೈಯಕ್ತಿಕ ವಿಚಾರ ಕುಟುಂಬದ ವತಿಯಿಂದ ಮಾಡ್ತಾ ಇರೋದು. ಆಯ್ತು ಸರ್. ನಮ್ಮ ಈಗ ನಾಳೆ ಯಾರಾದ್ರೂ ಒಬ್ಬ ಮುಸ್ಲಿಂ ಸಮುದಾಯದವರು ಕುಲಪತಿಗಳಾದ್ರೆ ನಾನು ನಮಾಜ್ ಮಾಡಿಸ್ತೀನಿ, ನಾನು ಇಲ್ಲಿ ಏನು ಅವ್ರದ್ದು ಮುಸ್ಲಿಂ ಕಾರ್ಯಕ್ರಮಗಳಾಗ್ತಾವಲ್ಲ, ಈದು ಅಂತ ಕಾರ್ಯಕ್ರಮ ಮಾಡ್ಸಕ್ಕಲ್ಲ, ನಾನು ಊಟಕ್ಕೆ ಕರೆದಿದ್ದೀನಿ ಅವ್ರನ್ನೆಲ್ಲ. ಹೌದು ಸರ್. ಅದನ್ನ ಇದಕ್ಕಲ್ಲ, ಪೂಜೆಗೆ ಬನ್ನಿ ಇದು ಮಾಡಿ ಅಂತ ಅಲ್ಲ. ನನ್ನ ವೈಯಕ್ತಿಕ, ಈಗ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀವಿ, ನಮ್ಮ ಇದಕ್ಕೆ ನಾವು ಪೂಜೆ ಮಾಡ್ಕೊಂತೀವಿ, ಊಟಕ್ಕೆ ಬನ್ನಿ ಅಂತ. ಅಲ್ಲ ಸರ್, ನೀವು ಏನ್ ಸಂದೇಶ ಸರ್ ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಸರ್? ತಮ್ಮ ವೈಯಕ್ತಿಕ ಇದ್ರೂ ಕೂಡ ನಾನು ಕೇಳ್ತಾ ಇದ್ದೀನಿ. ಇದು ನಲ್ಲಿ ಈಗ ನಮ್ಮ ಪರಿವಾರದವರೆಲ್ಲ ಸೇರಿಸ್ಬೇಕಾಯ್ತು, ನಮ್ಮ ನೆಂಟರುಗಳು, ನಮ್ಮ ಇವರೆಲ್ಲ ಬರ್ತಾ ಇದ್ದಾರೆ, ಎಲ್ಲರೂ ಸೇರಿಸ್ಬೇಕಾಯ್ತು. ಅದಕ್ಕೋಸ್ಕರ ಒಂದು ಪೂಜೆ ಕಾರ್ಯಕ್ರಮ ಇತ್ತು ಸರ್. ತಮಗೆ ಇನ್ಫಾರ್ಮೇಶನ್ ಆರ್ಟಿಕಲ್ 25 ನಮಗೆ ಧರ್ಮ ಸ್ವಾತಂತ್ರ್ಯದ ಹಕ್ಕಿದ್ರು ಕೂಡ ಅದೇ ಆರ್ಟಿಕಲ್ 28(1) ಪ್ರಕಾರ ರಾಜ್ಯದ ಹಣದಿಂದ ಯಾವ ಸರ್ಕಾರಿ ಶಾಲಾ ಕಾಲೇಜುಗಳು ಅಥವಾ ವಿಶ್ವವಿದ್ಯಾಲಯಗಳು ನಡೀತಾ ಇದಾವೆ ಅಲ್ಲಿ ಧಾರ್ಮಿಕ ಭಾವನೆ ಮೂಡಲೇಬಾರ್ದು ಅನ್ನುವಂಥದ್ದು ಹೇಳ್ತದೆ ಸರ್. ಹೌದು. ನಾವು ಯಾವ್ದು ಇದ್ರಲ್ಲಿ ಮಾಡ್ತಾ ಇಲ್ಲ. ನನ್ನ ಕ್ವಾರ್ಟರ್ಸ್ ಅಲ್ಲಿ, ನನ್ನ ಮನೆ ಒಳಗಡೆ ನಾನು ಮಾಡ್ಕೊಂತ ಇರೋದು. ನಮ್ಮ ಆದ್ರೆ ತಾವು ತಮ್ಮ ಮನೆಯಲ್ಲಿ ಹೇಳ್ತಾ ಇದೀರಿ, ಆದ್ರೆ ತಾವು ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದೆಲ್ಲ ಏನು ಪ್ರಿಂಟ್ ಮಾಡಿಸಿಲ್ಲ, ನಾನು ಏನು ಆದೇಶ ಮಾಡಿದಿರಿ ಸರ್. ತಮ್ಮ ಕ್ವಾರ್ಟರ್ಸ್ ಅಲ್ಲಿ, ನಮ್ಮ ಕ್ವಾರ್ಟರ್ಸ್ ಅಲ್ಲಿ ಒಳಗಡೆ ಇದೆ, ನನ್ನ ಕ್ವಾರ್ಟರ್ಸ್ ಆವರಣದಲ್ಲಿ ಇದೆ. ಆಯ್ತು, ನಾನು ಹೇಳಿರೋದೇನು, ನಮ್ಮ ಕ್ಯಾಂಪಸ್ನ ಆವರಣದಲ್ಲಿರ್ತಕ್ಕಂಥ ಇವ್ರನ್ನ ಇನ್ವೈಟ್ ಮಾಡಿದೀನಿ. ಯಾರು ಬರ್ತಾರೆ ಬಿಡ್ತಾರೆ ಅದು ಬೇರೆ ಪ್ರಶ್ನೆ ಸರ್. ಈಗ ಮುಖ್ಯ ಮೇನ್ ಕ್ಯಾಂಪಸ್ ಅಲ್ಲಿ ಸರ್, ಒಂದ್ ನಿಮಿಷ. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅನ್ನುವಂಥ ಲೆಟರ್ ಹೆಡ್ ಅಲ್ಲಿ ತಾವು ಹೇಳ್ತೀರಿ, ತೋಟಗಾರಿಕೆ ಬಾಗಲಕೋಟೆ ಮುಖ್ಯ ಆವರಣದ ಎಲ್ಲ ಅಧಿಕಾರಿಗಳು, ಬೋಧಕ ವರ್ಗದವರು, ಬೋಧಕೇತರ ವರ್ಗದವರು, ಧಾರ್ಮಿಕ ವರ್ಗದವರು, ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರುಗಳಿಗೆ ವೈಯಕ್ತಿಕವಾಗಿ ಹಾಗೂ ಆತ್ಮೀಯವಾಗಿ ಆಹ್ವಾನಿಸುತ್ತಾ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆದು ನಮ್ಮನ್ನು ಕೃತಾರ್ಥರನ್ನಾಗಿಸಬೇಕಾಗಿ ವಿನಂತಿ. ಸಮಯ ಹಾಕ್ತಿರಿ, ಆಮೇಲೆ ಇದನ್ನ ಟೈಮ್ ಹಾಕ್ತಿರಿ ಸರ್. ಸ್ಥಳ ಕುಲಪತಿಗಳ ವಸತಿಗೃಹ, ಮುಖ್ಯ ಆವರಣ, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ. ಹೌದು, ಅಫಿಷಿಯಲ್. ಅದು ಏನದು ನಮ್ದು ಕ್ವಾರ್ಟರ್ಸ್, ಅದು ಮಾಡ್ಬೋದಾ ಸರ್ ಅಲ್ಲಿ? ಹೌದು, ನನ್ನ ಮನೆಯಲ್ಲಿ ನಾನು ಪೂಜೆ ಮಾಡ್ಕೊಳಕ್ಕೆ ಯಾರನ್ನ ಕೇಳಬೇಕು? ನನ್ನ ಮನೆಯಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ಆಯ್ತು ಸರ್, ಮಾಡ್ತೀರಿ. ರಾಜ್ಯದ ಗೃಹ ಮಂತ್ರಿಗಳು RSS ಪರವಾಗಿ ಅಥವಾ ಬೇರೆ ಬೇರೆ ರೂಪದಲ್ಲಿ ಓಡ್ತಾ ಇದ್ದಾರೆ, ಧಾರ್ಮಿಕ ವಿಚಾರಗಳು ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾವೆ ಅಂತೇಳಿ ತಾವೊಬ್ಬ ಜವಾಬ್ದಾರಿ ಸ್ಥಾನದ ಕುಲಪತಿಗಳಾಗಿ ಈ ತರ ಆಚರಣೆಗಳನ್ನು ಮಾಡಿದ್ರೆ ಸರಿ ಸರ್? ಸಾರ್ವಜನಿಕವಾಗಿ ಆಚರಣೆ ನನಗೆ ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಇದು ನಾನು ಹಿಂದೂ ಆಗಿದ್ದೀನಿ, ನನಗೆ ನಂಬಿಕೆ ಇದೆ, ನನ್ನ ನಂಬಿಕೆನಲ್ಲಿ ನಾನು ಹೋಗ್ತಾ ಇದ್ದೀನಿ. ಒಬ್ಬೊಬ್ರು ನಂಬಿಕೆನಲ್ಲಿ ಒಬ್ಬೊಬ್ರು ಇರ್ತದೆ, ಯಾರೋ ಮಾಡ್ತಾರೆ. ನಿಮ್ಮನೆಗೆ ನಿಮ್ಗೆ ಯಾವ್ದು ಇಷ್ಟ ಇರ್ತದೆ ನೀವು ಮಾಡ್ತೀರಾ. ಬುದ್ಧಿಸಮ್ ಇರ್ತಾರೆ, ಬುದ್ಧಿಸಮ್. ಈಗ ನಾವು ಯಾವ್ಯಾವ್ದನ್ನ ಒಪ್ಕೊಂಡಿರ್ತೀವಿ ಅದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ನನಗೆ ಇದ್ರಲ್ಲಿ ನಂಬಿಕೆ ಇದೆ, ನಾನು ಅದ್ರಲ್ಲಿ ಹೋಗ್ತಾ ಇದ್ದೀನಿ. ಯಾಕಂದ್ರೆ ನಾನು ಹುಟ್ಟಿದಾಗ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಕಲ್ಸಿದ್ದು, ಹುಟ್ಟಿದಂಗೆ ಯಾರು ನಮಗ್ ಕಲ್ಸಿದ್ದು ಇದೇನೆ. ಆ ಇದ್ರಲ್ಲಿ ನನಗೆ ನಂಬಿಕೆ ಬಂದಿದೆ, ಅದನ್ನ ನನ್ನ ಧರ್ಮ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲಿ ಇದು 11 ತಾರೀಕು ತಾವು ಕಾರ್ಯಕ್ರಮ ಮಾಡ್ತೀರಿ ಸರ್ ಅಲ್ಲಿ? ಅಲ್ಲ, ಕಾರ್ಯಕ್ರಮ ಅಲ್ಲ ಇದು, ಪೂಜಾ ಕಾರ್ಯಕ್ರಮ. ಹೌದು, ನಮ್ಮ ಮನೆಯಲ್ಲಿ ಪೂಜೆ ಇದು. ಓಕೆ, ಥ್ಯಾಂಕ್ ಯು ಸರ್. ಈಗ ನಮ್ಮ ವಿಶ್ವವಿದ್ಯಾನಿಲಯಗಳ ಒಳಗ್ರಿ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಪೀಠಗಳ ಸ್ಥಾಪನೆ ಆಗಿರ್ತಾವ ಸರ್. ಇದ್ರ ಉದ್ದೇಶ ಏನು ಸರ್ ಇದ್ರದ್ರಿ? ಸರ್, ಈಗ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣದಲ್ಲಿ ಸರ್, ವಿದ್ಯಾರ್ಥಿಗಳಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಕುರಿತು ಅರಿವನ್ನು ಮೂಡಿಸುವ ಒಂದು ಉದ್ದೇಶ ಸರ್. ಪ್ರಮುಖವಾಗಿ ಸರ್. ಅಂದ್ರೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಬಗ್ಗೆ ಅರಿವನ್ನು ಮೂಡಿಸೋದು. ಹಂಗಾನ ಎಲ್ಲಾ ಪೀಠಗಳು ಅದಾವಿದೆ. ಬಸವೇಶ್ವರ ಪೀಠ ಅದ, ಕನಕ ಪೀಠ ಅದ, ಪೀಠ ಅದ, ಜಯದೇವ ಪೀಠ ಅದ, ಹಂಗ ಅಂಬೇಡ್ಕರ್ ಪೀಠದ ಉದ್ದೇಶ ಏನಂತಂದ್ರೆ ಆ ಮಾನ ವ್ಯಕ್ತಿಗಳ ಕುರಿತು ಉನ್ನತ ಶಿಕ್ಷಣ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸೋದು, ಅವರ ತತ್ವ ಸಿದ್ಧಾಂತಗಳ ವಿದ್ಯಾರ್ಥಿಗಳ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಮಾಡೋದು. ಅದಕ್ಕಾಗಿನೇ ಒಂದು ಪೇಪರ್ ಇರ್ತದ ನಮ್ಮಲ್ಲಿ, OEC ಅಂತ, ಓಪನ್ ಎಲೆಕ್ಟಿವ್ ಪೇಪರ್ ಅಂತ ಮಾಡ್ಯಾರ. ಆಲ್ MA, MCom, MSc ಎಲ್ಲಾ ವಿದ್ಯಾರ್ಥಿಗಳು ಒಂದು ಪೇಪರ್ ಅನ್ನ OEC ಅಂತ ಅವ್ರವ್ರ ಡಿಪೆಂಡ್ ಇರ್ತದ. ಅವರೆಲ್ಲರೂ
ಬಸವನಾಗ್ಲಿ, ಕನಕ ಆಗ್ಲಿ, ವಾಲ್ಮೀಕಿ ಆಗ್ಲಿ, ಜಗಜೀವನರಾವ್ ಆಗ್ಲಿ, ಅಂಬೇಡ್ಕರ್ ಆಗ್ಲಿ ತಗೋಬಹುದು. ಹಂಗ 350 ಹುಡುಗರು ಪ್ರತಿ ಸೆಮಿಸ್ಟರ್ ಆಗಿ 350 ಹುಡುಗರು ಅಂಬೇಡ್ಕರ್ ಓದ್ತಾರ ಮುಂದಿನ ವರ್ಷದಾಗ. ವರ್ಷದಾಗ 2 ಸೆಮ್ ಇರ್ತಾವ. ಒಂದು ಸೆಮ್ 350, ಮತ್ತೊಂದು ಸೆಮ್ 350. ವರ್ಷದಲ್ಲಿ 700 ವಿದ್ಯಾರ್ಥಿಗಳು ಅಂಬೇಡ್ಕರ್ನ ಅಧ್ಯಯನ ಮಾಡ್ತಾರೆ ಸರ್. MA ಪದವಿ ಜೊತೆ MA, MCom, MSc ಪದವಿ ಜೊತೆಗೇನೆ ಇದಕ್ಕೂ ಮಾರ್ಕ್ಸ್ ಇರ್ತಾವ. ಈ ಮಾರ್ಕ್ಸ್ ಅವ್ರ ಟೋಟಲ್ ಪರ್ಸೆಂಟೇಜ್ ಅವ್ರ ಮಾರ್ಕ್ಸ್ ಆ್ಯಡ್ ಆಗ್ತದೆ. ಹೌದು ಸರ್. ಈಗ ಅದೇ ಸರ್, ಈಗ ಒಂದ್ ಕಡೆ ಅವ್ರಿಗೆ ಅವ್ರ ಎಜುಕೇಶನ್ ಸಂಬಂಧಪಟ್ಟಂಗಾದ್ರೆ ರೀ, ಇನ್ನೊಂದು ಕಡೆ ಬಾಬಾ ಸಾಹೇಬ್ರ ಜೀವನದಾಗ ಅವ್ರು ಯಾವ ಒಂದು ಇಮೋಷನಲ್ ಅರ್ಥ ಹೇಳ್ಕೊಂಡು ಬಂದ್ರು, ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು, ಅನೇಕ ಹೋರಾಟ ಮಾಡಿದ್ರು, ರಾಜಕಾರಣಗಳು ಮಾಡಿದ್ರು, ಸಂವಿಧಾನ ಬರೆದ್ರು, ಇವೆಲ್ಲವನ್ನೂ ಕೂಡ ಜೀವನದಾಗ ಅಳವಡಿಸಿಕೊಳ್ಳಕ್ ಅವಕಾಶ ಇರ್ತದೆ ಅನ್ನಂಗಾಯ್ತು ಸರ್ ಅಲ್ಲಿ. ಖಂಡಿತ ಸರ್, ಖಂಡಿತ. ಹ್ಞೂ ಸರ್. ಐ ಥಿಂಕ್ ನಾವು ಅದನ್ನ ಹುಡುಗರಿಗೆ ಹೇಳ್ತೇವೆ ಸರ್.